ಕಲ್ಲು ಎತ್ತಿ ಹಾಕಿ ಹತ್ಯೆ. ಹತ್ಯೆ ಮಾಡಿ ಮಣ್ಣಿನಲ್ಲಿ ಮುಚ್ಚಿ ಮಿಸ್ಸಿಂಗ್ ಅಂತ ದೂರು ನೀಡಿದ ಭೂಪ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ನಿಂಬೇಮರದಳ್ಳಿ ಗ್ರಾಮದ ತಿಮ್ಮರಾಯಪ್ಪನವರ ಪುತ್ರಿ ಮೇಘನಾ ಸುಮಾರು 17 ವರ್ಷ ತಾಯಿಯ ಸಂಬಂಧಿ ಹುಡುಗನನ್ನ ಪ್ರೀತಿಸ್ತಾ ಇದ್ಲು. ಈ ವಿಚಾರಕ್ಕೆ ಮೇಘನಾ ತಂದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಹಾಗೂ ಈ ವಿಚಾರಕ್ಕೆ 2-3 ಬಾರಿ ಜಗಳ ಕೂಡ ಆಗಿತ್ತು. ಏಪ್ರಿಲ್ 16ರಂದು ಮಗಳು ಕಾಣೆಯಾಗಿದ್ದಾಳೆ ಎಂದು ಮೇಘನಾರ ತಾಯಿ ಕಳ್ಳಂಬಿಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಮೇಘನಾ ಎಂಬ ಹುಡುಗಿ ಮಿಸ್ ಆಗೈತೆ. ಹುಡುಗಿನ ಎಲ್ಲಿದ್ರು ಪತ್ತೆ ಮಾಡ್ಕೊಳ್ಬೇಕು. ಪೊಲೀಸ್ ಕಂಪ್ಲೇಂಟ್ ಆಗೈತೆ. ಅವರು ಮೇಘನಾ ಅನ್ನೋರು ಸುಮಾರು 17 ವರ್ಷ ವಯಸ್ಸಿರುವ ಹುಡುಗಿ ಅವರದು ಕಾಣೆ ಆಗಿದ್ದಾರೆ ಅಂತ ಹೇಳಿ ಅವ್ರ ತಾಯಿ ನಿರ್ಮಲಾ ಅನ್ನೋರು ನಮಗೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರಿಗೆ ಶಾಕಿಂಗ್ ಕಾದಿತ್ತು. ತಂದೆಯನ್ನ ಪೊಲೀಸರು ವಿಚಾರಣೆಗೆ ಕರೆದಾಗ ತಲೆಮರೆಸಿಕೊಂಡಿದ್ದ ಹಾಗೂ 1 ತಿಂಗಳ ಕಾಲ ಪೊಲೀಸರ ಕೈಗೆ ಸಿಗದೆ ತಿರುಪತಿ, ಧರ್ಮಸ್ಥಳ ಸೇರಿದಂತೆ ಹಲವು ಕಡೆ ಓಡಾಡಿಕೊಂಡಿದ್ದ. ಬಳಿಕ ಪತಿ ಮಿಸ್ಸಿಂಗ್ ಅಂತ ಆಗಿರುವ ಬಗ್ಗೆ ಪತ್ನಿ ಕಳ್ಳಂಬಿಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ ಪೊಲೀಸರು ತಂದೆಯನ್ನ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದಾಗ ಮಗಳ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಒಬ್ಬರನ್ನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟದಲ್ಲಿರ್ತಾರೆ. ಅವ್ರ ತಾಯಿಗೆ ದೂರ ಬಂಧುವಾಗಿರುವಂಥವ್ರನ್ನು ಅದು ಇಷ್ಟ ಇಲ್ಲದೆ ಕಾರಣದಿಂದ ತಿಮ್ಮರಾಯಪ್ಪ ಅನ್ನೋರು ಅವ್ರಿಗೆ ತೋಟದಲ್ಲಿ ನಿಯರ್ ಬೈ ಇರುವಂಥ ಒಂದು ಬಾವಿಯಲ್ಲಿ ಮಗಳನ್ನು ತಳ್ಳಿ ಅವ್ರ ಮೇಲೆ ಕಲ್ಲು ಎತ್ತಾಕಿ ಅವ್ರನ್ನ ಸಾಯಿಸಿ ಆಮೇಲೆ ಬಾಡಿಯನ್ನು ತಂದು ಆಚೆ ಕೂತಾಕಿರುವುದು ನಮಗೆ ಮಾಹಿತಿ ಬಂದಿದೆ. ಘಟನೆ ಸಂಬಂಧ ಆರೋಪಿ ತಂದೆಯನ್ನ ಬಂಧಿಸಿರುವ ಪೊಲೀಸರು ಶಿರಾ ತಹಶೀಲ್ದಾರ್ ನೇತೃತ್ವದಲ್ಲಿ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದ್ರು. ವರದಿ ಬೆಂಚೆ ಮಂಜು.